ಮಾರ್ಕ್ ಮಾಡಿ ಕಟ್ ಮಾಡಾಗಿದೆ. ನಮ್ಗೆ ಮೇನ್ ಬರ್ಬೇಕಾಗಿರೋದು ಇಷ್ಟೇನೆ ಬಟ್ಟೆ. ಇದು ಇಷ್ಟಿಂದ ಇಲ್ಲಿವರೆಗೂ ಎಕ್ಸ್ಟ್ರಾ ಬಟ್ಟೆ ಏನಕ್ಕೆ ಅನ್ನೋದಾದ್ರೆ, ನಾನು ನೋಡಿ ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇದು ಎಕ್ಸ್ಟ್ರಾ ಬಟ್ಟೆ. ಇದು ಏನಕ್ಕೆ ಅಂತ ಅಂದ್ರೆ, ಸುಮ್ನೆ ಹಾಗೆ ಒಂದು ತೋರಿಸ್ತೀನಿ ನೋಡಿ. ಮೇನ್ ಆಗಿ ಇದು ಮೇನ್ ಫ್ಯಾಬ್ರಿಕ್ ಅನ್ಕೊಳ್ಳಿ, ಮೇನ್ ಬಟ್ಟೆ ಅನ್ಕೊಳ್ಳಿ, ಇದು ಲೈನಿಂಗ್ ಬಟ್ಟೆ ಅನ್ಕೊಳ್ಳಿ. ಈ ಮೇನ್ ಬಟ್ಟೆ ಮೇಲೆ ನಾವು ಈ ಲೈನಿಂಗ್ ಬಟ್ಟೆನ ಈ ತರ ಇಟ್ಟಿ ಫಸ್ಟ್ ನಾನು ಇದನ್ನ ಸ್ಟಿಚ್ ಮಾಡ್ಕೊಬೇಕು. ಒಂದ್ ನಿಮಿಷ ಇರಿ, ತೋರಿಸ್ತೀನಿ ನಿಮ್ಗೆ. ಈಗಿದು ಮೇನ್ ಬಟ್ಟೆ. ಇದು ನಾನು ಇದು ಸೊಂಟದ ಪೀಸಲ್ಲಿ ಏನ್ ಮಾಡ್ಕೊಂಡಿದೀನಿ, ಒಂದು ಲೈನಿಂಗ್ ಬಟ್ಟೆ, ಒಂದು ಮೇನ್ ಬಟ್ಟೆ ಅಂತ ಅನ್ಕೊಳ್ಳಿ. ಇದು ಬಂದು ಲೈನಿಂಗ್ ಬಟ್ಟೆ, ಇದು ಬಂದು ಮೇನ್ ಬಟ್ಟೆ. ಫಸ್ಟ್ ನಾವು ಇದನ್ನ ರೆಡಿ ಮಾಡ್ಕೊಬೇಕು. ಹೇಗೆ ಅಂದ್ರೆ, ಇದ್ರ ಮೇಲೆ ಏನು ನಾನು ಲೈನ್ ಹಾಕಿದೀನೋ ನಮಗೆ ಬೇಕಾಗಿರೋದೇ ಇಷ್ಟು 1/2 ಇಂಚ್ ಎಕ್ಸ್ಟ್ರಾ ಇಟ್ಟು ನಾನು ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡಿದೀನಿ. ಇನ್ನು ಈ ಲೈನ್ ಇಂದ ನೋಡಿ, ಇದಿಷ್ಟು ಬಟ್ಟೆ ಇನ್ನೇನ್ ಫೋಲ್ಡ್ ಮಾಡಿದೀನೋ ಇಷ್ಟು ಬಟ್ಟೆ ನಮ್ಗೆ ಒಳಗಡೆ ಹೋಗ್ಬೇಕು. ಒಳಗಡೆ ಅಂದ್ರೆ ಇದು ಒಳಗಡೆ ಹೋಗುತ್ತೆ, ನಮ್ಗೆ ಸ್ಟಿಚಿಂಗ್ ಮಾಡ್ತೀವಲ್ಲ ಇದ್ರೊಳಗಡೆ. ಎಕ್ಸ್ಟ್ರಾ ಬಟ್ಟೆನ ಆಡ್ ಮಾಡಂಗಿರಲ್ಲ, ಅವಾಗ ಬೆಲ್ಟ್ ತುಂಬಾನೇ ಚೆನ್ನಾಗಿ ಸ್ಟಿಫ್ ಆಗಿ ಕೂರುತ್ತೆ. ಇಲ್ಲಿ ತುಂಬಾ ಸ್ಟಿಫ್ ಆಗಿ ಕೂತ್ರೆ ಚೆಸ್ಟ್ ಏನ್ ಬರುತ್ತೆ ಈ ಪೋರ್ಷನ್ಸ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಮೇನ್ ಬೆಲ್ಟ್ ನ ನಾವು ತುಂಬಾ ಸ್ಟಿಫ್ ಆಗಿ ಸ್ಟಿಚ್ ಮಾಡ್ಬೇಕು. ಈ ತರ ಎಲ್ಲ ಇಲ್ಲಿ ಒಂದು ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ ಈ ತರ ಬರುತ್ತೆ. ಹಿಂಗ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಸ್ಟಿಚ್ ನಾವು ಮಾಡ್ಕೊಂಡ್ಮೇಲೆ ನೋಡಿ ಹೀಗ್ ಬರುತ್ತೆ. ಇದು ಒಳಗಡೆ ಹೋಗ್ಬಿಟ್ಟಿರುತ್ತೆ. ನಾನು ಇದನ್ನ ಸ್ಟಿಚಿಂಗ್ ವಿಡಿಯೋನ ನಿಮ್ಗೆ ಇನ್ನೊಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಈ ತರ ನೋಡಿ ಈ ತರ ಬರುತ್ತೆ. ಒಳಗಡೆ ನಮ್ದೇ ಆದ ಬಟ್ಟೆ ಈಸಿ ವೇನಲ್ಲಿ ಒಳಗಡೆ ಹೋಗ್ಬಿಡುತ್ತೆ. ಎಕ್ಸ್ಟ್ರಾ ಬಟ್ಟೆ ಹುಡುಕ್ಬೇಕು, ಬೇರೆ ಬಟ್ಟೆ ಹಾಕ್ಬೇಕು, ಅಥವಾ ಕೆಲವರು ಬೇರೆ ಅದೊಂದ್ ಕಲರ್ ಇರುತ್ತೆ, ಬೇರೆ ಒಂದ್ ಕಲರ್ ಹಾಕಿರ್ತಾರೆ. ಎಲ್ಲದಕ್ಕಿಂತ ಇದು ಬೆಸ್ಟ್. ಮತ್ತೆ ನಮಗೂ ಸಹ ಸ್ವಲ್ಪ ಈಸಿ ಅನ್ಸುತ್ತೆ ಸ್ಟಿಚ್ ಮಾಡೋರ್ಗೆ. ಮತ್ತೆ ಈ ಲೆಂತ್ ಎಷ್ಟು ತಗೊಬೇಕು, ಈ ಲೆಂತ್ ಎಲ್ಲಿಗೆ ಫೋಲ್ಡ್ ಮಾಡ್ಬೇಕು ಅನ್ನೋದು ಒಂದೊಂದು ತಪ್ಪುತ್ತೆ. ಯಾಕಂದ್ರೆ ನಾನ್ ಸ್ಟಾರ್ಟಿಂಗು ಬೇಸಿಕ್ ಕಲ್ತಿರುವಾಗ ನಾನ್ ಪಟ್ಟ ಕಷ್ಟ ಎಲ್ಲ ನಾನು ನೆನ್ಪು ಮಾಡ್ಕೊಂಡು ಹೇಳ್ತಾ ಇರೋದು. ಇದು ಹೋಗ್ತಾ ಹೋಗ್ತಾ ಈಸಿ ವೇನಲ್ಲಿ ಹೆಂಗ್ ಹೊಲಿಬೇಕು ಅಂತ ಬಂದಿದ್ದ ಐಡಿಯಾ ಇದು. ನಾನು ಇದೇ ತರಾನೇ ಸ್ಟಿಚ್ ಮಾಡೋದು. ನೋಡಿ ಬೆಲ್ಟ್ ತುಂಬಾನೇ ಸ್ಟಿಫ್ ಆಗಿ ಕೂರುತ್ತೆ, ತುಂಬಾನೇ ಚೆನ್ನಾಗಿದೆ ಇದು.